ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ನಮ್ಮೆಲ್ಲ ಕಾರ್ಯಕರ್ತರು ನನ್ನ ಮೇಲೆ ವಿಶ್ವಾಸ ಇಟ್ಕೊಂಡು ಒಂದು ಅಭಿಮಾನ ಇಟ್ಕೊಂಡು ಇಲ್ಲಿ ಇವತ್ತು ಬಂದಿದ್ದಾರೆ. ಮೊನ್ನೆ ಒಂದು ನಿಯೋಗ ಬಂದಿತ್ತಂತೆ, ಅದನ್ನ ನಾನು ಮಾಧ್ಯಮದಲ್ಲಿ ನೋಡಿದೆ. ಅದರಿಂದ ಮಾಧ್ಯಮದಲ್ಲಿ ಏನು ಸ್ವಪಕ್ಷದವರೇ ಶಾಸಕರನ್ನ ವಿರೋಧ ಮಾಡಿದ್ರು ಅಂತ ಏನೋ ಆ ಥರ ನ್ಯೂಸ್ ಬಂತು. ಅದರಿಂದ ನೋವು ಉಂಟಾಗಿ ನಮ್ಮೆಲ್ಲ ಕಾರ್ಯಕರ್ತರು, ನನಗೆ 3 ತಾಲೂಕುಗಳು ಬರ್ತದೆ, 3 ಬ್ಲಾಕ್ ಅಂತ ನಾವು ಹೇಳ್ತೀವಿ. ನಮ್ಮ ಸಂಘಟನೆ ವಿಚಾರದಲ್ಲಿ 3 ಬ್ಲಾಕ್ ಅಂತ ಹೇಳ್ತೀವಿ. 9 ಹೋಬಳಿಯಿಂದ ಒಂದು 250-300 ಜನ ಕಾರ್ಯಕರ್ತರು ಅದಕ್ಕೆ ಒಂಥರ ನೋವಾಗ್ಬಿಟ್ಟು ಬಂದ್ರು. ಈ ತರ ಮಾತಾಡ್ತಾರೆ ಈ ಸಂದರ್ಭದಲ್ಲಿ. ಈಗ ತಾನೇ ನಮ್ಮ ಹೊಸ ಮುಖ್ಯಮಂತ್ರಿಗಳನ್ನ ಈಗ ನೇಮಕ ಆಗಿದ್ದಾರೆ. ಹೊಸ ಒಂದ್ ರೀತಿ ಸರ್ಕಾರಕ್ಕೆ ಒಂದು ಹೊಸ ಹುರುಪು ಬಂದಾಗ ನಮ್ಮ ಕ್ಷೇತ್ರದ ಬಗ್ಗೆ ಈ ತರ ಮಾತಾಡಿದ್ರೆ ಯಾರಿಗಾದ್ರೂ ಬೇಜಾರಾಗುತ್ತಲ್ಲ. ಸೊ ಆ ಹಿತದೃಷ್ಟಿಯಿಂದ ಪಾಪ ಎಲ್ಲ ನಮ್ಮ ಕಾರ್ಯಕರ್ತರು ಬಂದ್ಬಿಟ್ಟು KPCC ನೂತನ KPCC ಅಧ್ಯಕ್ಷರುಗಳಿಗೆ ನಾವು ಆಕ್ಚುಲಿ ಒಳ್ಳೆ ರೀತಿ ಕರೆದುಬಿಟ್ಟು ಸನ್ಮಾನ ಮಾಡ್ಬಿಟ್ಟು ಅವರಿಗೆ ಶುಭ ಹಾರೈಸ್ಬೇಕು ಅಂತ ಇದ್ವಿ. ಬಟ್ ಆದ್ರೆ ಈ ತರ ಒಂದು ಸನ್ನಿವೇಶ ಸೃಷ್ಟಿ ಮಾಡಿದ್ರು. ಅದಕ್ಕೆ ಕಾರ್ಯಕರ್ತರು ನಾವಾಗೆ ಬರ್ತೀವಿ ಅಂತ ಬಾಕಿ ಎಲ್ಲ ನನ್ನ 3 ಬ್ಲಾಕ್ ಅಧ್ಯಕ್ಷರುಗಳಿದ್ದಾರೆ. 2 ಬ್ಲಾಕ್ ಅಧ್ಯಕ್ಷರುಗಳು, 9 ಹೋಬಳಿ ಅಧ್ಯಕ್ಷರುಗಳು, ಎಲ್ಲ ನಮ್ಮ ಮುಂಚೂಣಿ ಸೆಲ್ಲಿನ ಅಧ್ಯಕ್ಷರುಗಳು, ಪಾಪ ಬೂತ್ ಅಧ್ಯಕ್ಷರುಗಳು ಕೂಡ ಸಮೇತ ಬಂದಿದ್ದಾರೆ. BLA ಸಮೇತ ಬಂದಿದ್ದಾರೆ. ಮಹಿಳಾ ಮುಖಂಡರುಗಳು ಬಂದಿದ್ದಾರೆ. ಅವರೆಲ್ಲ ಬಂದು ಹೇಳಿದ್ರು ಏನು ವಾಸ್ತವಾಂಶ. 20 ವರ್ಷ ಆದ್ಮೇಲೆ ಕ್ಷೇತ್ರನ ಗೆದ್ದಿದ್ದೀವಿ, ಎಷ್ಟು ಕಷ್ಟದಲ್ಲಿ ಗೆದ್ದಿದ್ದೀವಿ, ಅದರಲ್ಲಿ ಯಾವ ರೀತಿ ಸಂಘಟನೆ ನಡೀತು, ಇದಕ್ಕಿಂತ ಮುಂಚೆ 2018 ಚುನಾವಣೆಯಲ್ಲಿ ಏನ್ ನಡೆದಿತ್ತು, ಲೀಡರ್ಸ್ ಎಲ್ಲ ಏನ್ ಮಾಡಿದ್ರು, ಇಲ್ಲಿ ಬಂದು ಕಂಪ್ಲೇಂಟ್ ಮಾಡಿದವ್ರು ಏನ್ ಕೆಲಸ ಮಾಡಿದ್ರು ಆ ಟೈಮಲ್ಲಿ, ನನ್ನ ಎಲೆಕ್ಷನ್ ಅಲ್ಲಿ ಆಗ್ಲಿ, ಅದಕ್ಕಿಂತ ಮುಂಚೆ ನಮ್ಮ ತಾಯಿ ಎಲೆಕ್ಷನ್ ಸಂದರ್ಭದಲ್ಲೂ ಹೇಗಾಗಿತ್ತು ಅಂತ, ಇವ್ರದೆಲ್ಲ ಏನ್ ಪಾತ್ರ ಇತ್ತು ಅಂತ. ನನಗೆ ಟಿಕೆಟಿಗೂ ವಿರೋಧ ಮಾಡಿದವರು ಟಿಕೆಟಿಗೆ ವಿರೋಧ ಮಾಡ್ಬಿಟ್ಟು ಇವತ್ತು ಇಲ್ಲಿ ಕೂಡ ವಿರೋಧ ಮಾಡ್ತಾ ಇದ್ದಾರೆ. ಒಂದೊಂದ್ಸತಿ ಅನ್ಸುತ್ತೆ, ಮಹಿಳೆಯಾಗಿ ಹುಟ್ಟಿದ್ದು ಈ ಸಮುದಾಯದಲ್ಲಿ ದಲಿತರಾಗಿ ಹುಟ್ಟಿದ್ದು ತಪ್ಪಾ ಅಂತ. ಯಾಕಂದ್ರೆ ಒಂದೊಂದು ನಮ್ಮಂತ ಮೀಸಲು ಕ್ಷೇತ್ರದಲ್ಲಿ ಯಾರ್ದೋ ಇದಕ್ಕೆ ಹಿಡ್ತಕ್ಕೆ ಅಥವಾ ನಾವು ತಲೆ ಬಾಗ್ಸಿ ನಡೆಸ್ಬೇಕು ಅಂತ ಒಂದೊಂದು ಚಿಂತನೆ ಇರುತ್ತೆ. ಅಂದ್ರೆ ಹಳೆ ಸಂಪ್ರದಾಯ ಪದ್ಧತಿ. ಈಗ ನಾನ್ ಸ್ವಲ್ಪ ಏನೋ ಓದಿದ್ದೀನಿ ಕಲ್ತಿದ್ದೀನಿ ಅಂತ ಇದೆಯಲ್ಲ, ಅದಕ್ಕೆ ಈ ತರ ಒಂದು ನನಗೆ ನನ್ನ ಒಂದು ಸ್ಥಾನಮಾನಕ್ಕೆ ಅಗೌರವ ತರುವಂತ ಕೆಲಸಗಳು ನಡೀತಾ ಇದೆ, ನಮ್ದೇ ಸ್ವಲ್ಪ ಪಕ್ಷದ ಮುಖಂಡರುಗಳಿಂದ. ಇದ್ರಲ್ಲಿ ಹಿರಿಯರು ಚಿಕ್ಕವರು ಅಂತ ಬರದೇ ಇಲ್ಲ. ಇದ್ರಲ್ಲಿ ಮಾನ್ಯತೆ ನನಗಿರೋದು ಪಕ್ಷಕ್ಕೆ ಯಾರು, ಪಕ್ಷದ ಹಿತದೃಷ್ಟಿಯಿಂದ ಪಕ್ಷದ ಅಭ್ಯರ್ಥಿಗೆ ಯಾರು ಕೆಲಸ ಮಾಡಿದವರು ಅಂತ ಬೇಕಾಗುತ್ತೆ. ನನ್ನ ಚುನಾವಣೆ ಸಂದರ್ಭದಲ್ಲಿ ನನಗೆ ಟಿಕೆಟಿಗೆ ವಿರೋಧ ಮಾಡ್ಬಿಟ್ಟು 4 ಬಸ್ ಜನ ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ಟು ನನ್ನ ಎಲೆಕ್ಷನ್ನಿಗೆ ಯಾರು ಕೆಲಸ ಮಾಡಿದ್ದಾರೆ ಪ್ರಾಮಾಣಿಕವಾಗಿ ಅವ್ರಿಗೆ ನಾನು ಖಂಡಿತ ಆದ್ಯತೆ ಕೊಡ್ತೀನಿ. ಅದಲ್ದಲೆ ಪಕ್ಷ ನೇಮಕ ಮಾಡಿರುವ ಬ್ಲಾಕ್ ಅಧ್ಯಕ್ಷರು ಮತ್ತೆ ಹೋಬಳಿ ಅಧ್ಯಕ್ಷರುಗಳಿಗೆ ಮತ್ತೆ ಬೇರೆ ಮುಂಚೂಣಿ ಘಟಕದ ಅಧ್ಯಕ್ಷಗಳನ್ನ ಮುಂದಿಟ್ಕೊಂಡೆ ನಾನು ಎಲ್ಲ ಅನುದಾನ ಆಗ್ಲಿ, ಬೇರೆ ಇನ್ನೇನೇ ನಾವು ಅಲ್ಲಿ ಹಂಚಿಕೆ ಮಾಡ್ಬೇಕು ಅಥವಾ ಏನೇ ಒಂದು ಒಬ್ರಿಗೆ ಎಜುಕೇಶನಿಗೆ ಹೆಲ್ಪ್ ಮಾಡ್ಬೇಕು, ಹೆಲ್ತಿಗೆ ಹೆಲ್ಪ್ ಮಾಡ್ಬೇಕು, ಒಂದು ದೇವಸ್ಥಾನಕ್ಕೆ ಹೆಲ್ಪ್ ಮಾಡ್ಬೇಕು, ಮತ್ತೊಂದು ಹೆಲ್ಪ್ ಮಾಡ್ಬೇಕು ಅಂತ ಬಂದಾಗ ಅವ್ರದ್ದು ಸಲಹೆ ಸಹಕಾರ ತಗೊಂಡೇ ಮಾಡೋದು. ಬಟ್ ಆದ್ರೆ ಒಂದು ಗುಂಪಿದೆ, ನಮ್ಮ ತಾಯಿ ಕಾಲದಿಂದ ಬಂದವರು, ಅವ್ರದೇ ಮಾತುಗಳು ಕೇಳ್ಬೇಕು. ಅದು ಒಂದೇ ಹೋಗ್ಲಿಕ್ಕೆ ಸೀಮಿತ. ನನಗೆ 231 ಬೂತ್ಗಳು ಬರುತ್ತೆ. 231 ಬೂತ್ಗಳು, ಅದರಲ್ಲಿ ನನಗೆ 3 ಬ್ಲಾಕ್ ಅಲ್ಲಿ 89 ಇನ್ನೊಂದು 56 ಬೂತ್ಸ್ ಬರ್ತದೆ. ಅದನ್ನೆಲ್ಲ ಲೆಕ್ಕ ನಾನು ತಗೊಂಡ್ ಮಾಡ್ಬೇಕಲ್ಲ, ಎಲ್ಲಾನು ಕಾನ್ಫಿಡೆನ್ಸ್ ಅಲ್ಲಿ ತಗೊಂಡ್ ಮಾಡ್ಬೇಕಲ್ಲ. ಇವ್ರು ಯಾರೋ ಒಬ್ರು ಒಂದ್ 10 ಜನಕ್ಕೆ ನಾವು ಮಾತುಗಳು ಎಸ್ ಒಬ್ರು ಅವರಲ್ಲ, ಒಬ್ರು ಬ್ಲಾಕ್ ಅಧ್ಯಕ್ಷರು ಸುರೇಂದ್ರ ಗೌಡ್ರು ಅಂತ ಒಬ್ರು ಮಾತ್ರ ಇದ್ರು. ಅವ್ರು ಬಿಟ್ಟು ಬೇರೆ ಎಲ್ಲ ಬ್ಲಾಕ್ ಅಧ್ಯಕ್ಷರು ಇವತ್ತು ಬಂದಿದಾರ, ಎಲ್ಲ ಹೋಬಳಿ ಅಧ್ಯಕ್ಷರು ಇಲ್ಲೇ ಬಂದಿದಾರಲ್ಲ, ಎಲ್ಲರೂ ಇಲ್ಲೇ ಇದ್ರು ನಮ್ ಜೊತೆ. ಅವ್ರು ಬಿಟ್ಟು ಸ್ವಲ್ಪ ಜನ ಹಳಬ್ರು ಎಲ್ಲ ನನಗೆ ಟಿಕೆಟಿಗೆ ವಿರೋಧ ಮಾಡಿದವರು, ಅಂದ್ರೆ ನನಗ್ ಸಂಚ್ ಹಾಕ್ತವ್ರು ನಾನ್ ಗೆಲ್ಬಾರ್ದು ಅಂತ. ನಾನು ಹೇಗೆ ಅವ್ರನ್ನ ಮುಂದಿಟ್ಕೊಂಡು ನಾನು ರಾಜಕೀಯ ಮಾಡ್ಲಿಕ್ಕಾಗತ್ತೆ ಅಥವಾ ಅಧಿಕಾರ ನಡೆಸ್ಲಿಕ್ಕಾಗತ್ತೆ? ನಾನು ಬೂತ್ ಮಟ್ಟದಿಂದ ಕಾರ್ಯಕರ್ತರನ್ನ ಕಾನ್ಫಿಡೆನ್ಸ್ ಅಲ್ಲಿ ತಗೊಂಡು, ವಿಶ್ವಾಸಕ್ಕೆ ತಗೊಂಡು ನಾನು ಅಲ್ಲಿ ಕೆಲಸ ಮಾಡ್ತಾ ಇರೋದು. ಅದಕ್ಕೆ ತಾನೇ ಇಷ್ಟೊಂದು ಜನ ಇಲ್ಲಿ ಇವತ್ತು ಹೊರಟು ಬಂದಿರೋದು. ಆತರ ಏನು ನಡೀತಾ ಇಲ್ಲ ಅಂತ, ಅನುದಾನ ಹಂಚಿಕೆ ಇಲ್ಲ ಅಂತೆ, ನಾನ್ ಕ್ಷೇತ್ರದಲ್ಲಿ ಇಲ್ಲ ಅಂತೆ, ನಾನ್ ಜನರನ್ನ ಕಡೆಗಣಿಸ್ತಾ ಇದ್ದೀನಂತೆ, ನಾನು RSS ಬಜರಂಗ್ ದಳದವ್ರ ಜೊತೆ ನಮ್ಮ ಕಾರ್ಯಕರ್ತರೆಲ್ಲ ಹಾಗಾದ್ರೆ ಎಲ್ಲರೂ RSS ಬಜರಂಗ್ ದಳದವರ, ಎಲ್ಲರೂ ಇವ್ರು ಮಾತ್ರ 25-30 ವರ್ಷದಿಂದ ಮಾತ್ರ ಪಕ್ಷಕ್ಕೆ ದುಡ್ದವ್ರ? ಹಾಗಾದ್ರೆ ಇವ್ರೆ 25-30 ವರ್ಷ ಅವರೇ ಪಕ್ಷಕ್ಕೆ ದುಡ್ದಿದ್ರೆ ಹಾಗಾದ್ರೆ 20 ವರ್ಷದಿಂದ ಪಕ್ಷ ಯಾಕೆ ಬಂದಿರ್ಲಿಲ್ಲ ಅಧಿಕಾರಕ್ಕೆ? ಪಕ್ಷ ಇವಾಗ ನಾವು 23 ಅಲ್ಲಿ 20 ವರ್ಷ ಆದ್ಮೇಲೆ ನಾವು
ಗೆದ್ಕೊಂಡು ಬಂದಿರೋದು, ಎಷ್ಟು ಕಷ್ಟದಲ್ಲಿ ಗೆದ್ಕೊಂಡು, ಎಲ್ಲ ಕಡಿಮೆ ಅಂತರ ಅದನ್ನು ಬರ್ತಿದ್ದಾರೆ. ಕಡಿಮೆ ಅಂತರದಕ್ಕೆ ಯಾಕೆ ಬಂದಿದ್ದು? ಇವರೇ ಒಳಗಡೆ ನನ್ನ ವಿರುದ್ಧ ಸಂಚು ಹಾಕಿದ್ದಕ್ಕೆ ತಾನೇ ಕಡಿಮೆ ಬಂದಿದ್ದು. ಈಗ ಯಾರು ಅದು ವಲಸೆ ಕಾಂಗ್ರೆಸ್ಸಿಗರನ್ನ ಕರ್ಕೊಬಂದು ಮೂಲ ಕಾಂಗ್ರೆಸ್ಸಿಗರು ಹೇಳ್ಸ್ಕೊಳ್ಳೋ ಅಂತ ಪರಿಸ್ಥಿತಿನ? ಹಾಗಾದ್ರೆ ಇವ್ರ ಜೊತೆ ಅಷ್ಟೊಂದ್ ಜನ ಬೆಂಬಲಿಗರು ಇದ್ರೆ ಅವ್ರನ್ನೆಲ್ಲನೂ ಕರ್ಕೊ ಬರ್ಬೇಕಿತ್ತು. ಯಾಕೆ 25-30 ಜನ ಮಾತ್ರ ಬಂದಿದ್ರು ಅವತ್ತು? ಇಲ್ಲ, ವರಿಷ್ಠರಿಗೆ ಆಕ್ಚುಲಿ ಇದು ಮೊದ್ಲಿಂದನೂ ತಿಳಿದಿತ್ತು. ಹಿಂದೆ ಏನು ನಿಕಟಪೂರ್ವ KPCC ಅಧ್ಯಕ್ಷರಿದ್ರು, ಅವ್ರ ಹತ್ರನೂ ನಾವು ಒಂದು ನಿಯೋಗ ಇದಕ್ಕಿಂತ ಮುಂಚೆನೂ ಬಂದಿದ್ವು, 6 ತಿಂಗಳು ಹಿಂದೆನೂ ಬಂದಿದ್ವು. ಅವ್ರ ಹತ್ರ ಮನವರಿಕೆ ಮಾಡ್ಕೊಂಡಿದೀವಿ, ಪಕ್ಷನ ವೀಕ್ ಮಾಡಬಾರ್ದು ಅಂತ. ಈಗ ಪ್ರತಿಯೊಬ್ರು ಬ್ಲಾಕ್ ಅಧ್ಯಕ್ಷರಾಗಿ 7-8 ವರ್ಷ ಆಗಿದೆ. ಈಗ ಅದು ಸಾಮಾನ್ಯದ ಪ್ರಕ್ರಿಯೆ, ಅವರನ್ನ ಬದಲಾವಣೆ ಮಾಡ್ಬೇಕು ಅಂತ. ನಾನು ಆಕ್ಚುಲಿ ಗೆದ್ಮೇಲೆ ಬದಲಾವಣೆ ಮಾಡಿರ್ಲಿಲ್ಲ. 1-2 ವರ್ಷ ಎಲ್ಲರಿಗೂ ಅವಕಾಶ ಕೊಡೋಣ, ಅಧಿಕಾರದ ಇಷ್ಟು ವರ್ಷ ಆದ್ಮೇಲೆ ಬಂದಿದೀವಿ ಅಂತ. ಅದೆಲ್ಲೋ ಒಂದ್ ಕಡೆ ನಾನೇ ತಪ್ಪು ಮಾಡಿದೆ ಅಂತ ಅನ್ಕೊಳ್ತೀನಿ. ಫಸ್ಟ್ ಟೈಮ್ ಮಾಡಿದ್ರೆ, ಚೇಂಜಸ್ ಮಾಡಿದ್ರೆ ಇಷ್ಟೊಂದೆಲ್ಲ ನಾನು ಇದಕ್ಕೆ ಒಳಗಾಗ್ತಾನೆ ಇರ್ಲಿಲ್ಲ. ಇಷ್ಟೊಂದು ತೊಂದರೆಗೆ, ಪಕ್ಷಕ್ಕೆ ಹಾನಿ ಆಗ್ತಾ ಇದೆ. ಈ ಪಕ್ಷದವರೇ ನಮಗೆ ಕುತಂತ್ರ ಮಾಡಿದ್ರೆ ನಮಗೆ ತೊಂದರೆ ಅಲ್ವಾ? ಅಲ್ಲಿ ಬೇರೆ ನನ್ ವಿರುದ್ಧ ಯಾವ ವಿರೋಧ ಪಕ್ಷದವರು ಇಲ್ಲಿವರೆಗೂ ಪ್ರತಿಭಟನೆ ಮಾಡಿಲ್ಲ, ಒಂದ್ ಹೇಳಿಕೆ ಇಲ್ಲ. ನಮ್ ಪಕ್ಷದವರೇ ಹೇಳಿಕೆ ಕೊಡ್ತಾ ಇದ್ದಾರೆ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಹಾಗಾದ್ರೆ ನಮ್ದೇನ್ ಪರಿಸ್ಥಿತಿ ಇರಬಹುದು ಅಂತ. ಅದಕ್ಕೆ ಅವರು ಪಾಪ ಎಲ್ಲ ಅಭಿಮಾನದಿಂದ ಬಂದಿದ್ದಾರೆ. ಏನೋ ನಮ್ಮ ಒಂದು ಜಿಲ್ಲೆಗೆ ಈ ಸತಿ ಒಂದು ಪ್ರಾತಿನಿಧ್ಯ ಸಿಗ್ಬಹುದು ಅಂತ ಒಂದು ಆಸೆನೂ ಇದೆ. ಅದ್ರಲ್ಲಿ ಅದು ಖಂಡಿತ ನಾನು ಹೇಳಿದ್ನಲ್ಲ, ಮಹಿಳೆ ದಲಿತೆ ಅಂತ ಒಂದು ನನಗೆ ವಿರೋಧ, ಮಹಿಳೆ ಅಂತ ಇನ್ನೊಂದು ನನಗೆ ಅದು ಪರನೂ ಇದೆ ಅಲ್ವಾ? ಬಟ್ ಆದ್ರೆ ವರಿಷ್ಠರು ಏನ್ ಡಿಸೈಡ್ ಮಾಡ್ತಾರೆ ಅಂತ ಹೇಳಿಕ್ ಬರೋದಿಲ್ಲ. ಪಾಪ ಅವ್ರು ಯಾರು ಆತರ, ನಾನು ಹೇಳಿದೆ, ಯಾವುದೇ ಮಂತ್ರಿ ಆಕಾಂಕ್ಷಿ ಅಥವಾ ಮಂತ್ರಿ ಪದವಿಗಂತ ನೀವ್ ಯಾರು ಇಲ್ಲಿ ಬರ್ಬೇಡಿ. ನಾವು ಪಕ್ಷನ ಬಲಪಡಿಸ್ಬೇಕು, ಸಂಘಟನೆನ ಚೆನ್ನಾಗ್ ಮಾಡ್ಬೇಕು. ಯಾಕಂದ್ರೆ ನಮ್ಗೆ 2 ವರ್ಷ ಇರೋದು ಈಗ ಎಲೆಕ್ಷನ್ಗೋಸ್ಕರ. ಸೊ ಅವರೆಲ್ಲ ಆ ಹಿತದೃಷ್ಟಿಯಿಂದ, ಯಾಕಂದ್ರೆ ಅವ್ರು ನೋಡಿದ್ದಾರೆ ಗ್ರೌಂಡ್ ಲೆವೆಲ್ ಅಲ್ಲಿ ಎಷ್ಟು ಎಲ್ಲರೂ ಕಷ್ಟಪಟ್ಟಿದ್ದಾರೆ ಅಂತ. ಅದಕ್ಕೋಸ್ಕರ ಅವರು ಅದನ್ನ ಕೈ ಚೆಲ್ಬಾರ್ದು ಅಂತ ಇಲ್ಲಿಗೆ ಬಂದಿದ್ದಾರೆ. ಥ್ಯಾಂಕ್ ಯು.